Look at the question number 42. Two hemispheres of radius 7 centimeter are joined at the end of a cylinder of radius 7 centimeter and height 10 centimeter. Find the total surface area of the solid. So first we identify the components and formula. Okay. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ಸಿಲಿಂಡರ್ನ ಎರಡು ತುದಿಗಳಲ್ಲಿ ಏನ್ ಮಾಡ್ತಾ ಇದಾರೆ ಅವರು, ಹೆಮಿಸ್ಪಿಯರ್ ಅನ್ನ ಜಾಯಿನ್ ಮಾಡಿದ್ದಾರೆ. ಟು ಹೆಮಿಸ್ಪಿಯರ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಈಸ್ ಜಾಯಿನ್ಡ್ ಎಟ್ ದಿ ಎಂಡ್ ಆಫ್ ದಿ ಸಿಲಿಂಡರ್. ಓಕೆ. ಸೊ ಇಲ್ಲಿ ಇದರ ರೇಡಿಯಸ್ ಎಷ್ಟಿದೆ, 7 ಸೆಂಟಿಮೀಟರ್. ಅದೇ ರೀತಿ ಹೆಮಿಸ್ಪಿಯರ್ ಇದರ ರೇಡಿಯಸ್ ಕೂಡ 7 ಸೆಂಟಿಮೀಟರ್ ಇದೆ. ಸೊ ಸಿಲಿಂಡರ್ ಹೈಟ್ ಎಷ್ಟಿದೆ ಅಂತೆ, 10 ಸೆಂಟಿಮೀಟರ್. ಹಾಗಾದ್ರೆ ಇದರ ಟೋಟಲ್ ಸರ್ಫೇಸ್ ಏರಿಯಾವನ್ನ ಹೇಳಬೇಕು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ ಹೇಳ್ರಿ, ದ ಸಾಲಿಡ್ ಈಸ್ ಕಂಪೋಸ್ಡ್ ಆಫ್ ಸಿಲಿಂಡರ್ ಅಂಡ್ 2 ಹೆಮಿಸ್ಪಿಯರ್. ಹಾಗಾದ್ರೆ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ, ದ ಸಮ್ ಆಫ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಅಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ 2 ಹೆಮಿಸ್ಪಿಯರ್. ಓಕೆನಾ. ಸೊ ಎರಡು ಹೆಮಿಸ್ಪಿಯರ್ ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಸಿಗತ್ತೆ. ಓಕೆ. ಸೊ ಫಸ್ಟ್ ಏನ್ ಮಾಡೋಣ ನಾವೀಗ, ಇದರಲ್ಲಿ ಇವುಗಳ ರೇಡಿಯಸ್ ಮತ್ತು ಹೈಟ್ ಅನ್ನ ಬರೆಯೋಣ. ಸೊ ದ ರೇಡಿಯಸ್ of the hemisphere and the cylinder. Okay. So ಇಲ್ಲಿ ಸಿಲಿಂಡರ್ ಮತ್ತು ಹೆಮಿಸ್ಪಿಯರ್ ಇನ ರೇಡಿಯಸ್ ಈಕ್ವಲ್ ಇರದೆ. ಓಕೆ. ಸೊ ಇದೇನಾಗುತ್ತೆ, 7 ಸೆಂಟಿಮೀಟರ್ ಇದೆ. ಸೊ ಅದೇ ರೀತಿ ಹೈಟ್ ಆಫ್ ದಿ ಸಿಲಿಂಡರ್, height of the cylinder is equal to 10 centimeter. Okay. So first formula for the curved surface area. So formula for the curved surface area of cylinder. So ಏನಿದೆ, 2 pi r h ಅಲ್ವಾ. ಸೊ ಅದೇ ರೀತಿ ಫಾರ್ಮುಲಾ ಫಾರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಫಾರ್ಮುಲಾ ಫಾರ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ is equal to 2 pi r square ಅಲ್ವಾ. 2 pi r square. So here calculate the curved surface area of cylinder. So ಮೊದಲನೇದಾಗಿ ಏನ್ ಮಾಡೋಣ, curved surface ಏರಿಯಾವನ್ನ ಫೈಂಡ್ ಔಟ್ ಮಾಡೋಣ. ಸೊ ಇದೇನಾಗುತ್ತೆ, curved surface area of cylinder is equal to, here this area of cylinder is equal to 2 pi RH. So here 2 into pi into R is 7 centimeter into H is 10 centimeter. So ಇದೇನಾಗುತ್ತೆ, 7 2s are 14, 14 10s are 140 pi centimeter square. Okay. This is the curved surface area of cylinder ಆಗುತ್ತೆ. So now calculate the total surface area of 2 hemisphere. ಓಕೆ. ಸೊ ಇಲ್ಲಿ ಎರಡು ಹೆಮಿಸ್ಪಿಯರಿನ ಟೋಟಲ್ ಸರ್ಫೇಸ್ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನ ಹೇಳಬೇಕು. ಸೊ ಟೋಟಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ 2 ಹೆಮಿಸ್ಪಿಯರ್. ಸೊ ಏನಾಗುತ್ತೆ,
ಹೆಮಿಸ್ಪಿಯರಿನ ಫಾರ್ಮುಲಾ 2 pi r ಸ್ಕ್ವೇರ್ ಇಂಟು 2 ಹೆಮಿಸ್ಪಿಯರ್ ಅಲ್ವಾ, ಇಸ್ ಈಕ್ವಲ್ ಟು ಏನಾಗುತ್ತೆ 4 pi r ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ನೀವು ಒನ್ ಸ್ಪಿಯರ್, ಸೊ ಸ್ಪಿಯರಿನ ಸರ್ಫೇಸ್ ಏರಿಯಾವನ್ನ ಹೇಳ್ಬೋದು. ಯಾಕಂದ್ರೆ ಎರಡು ಅರ್ಧಗೋಳಗಳನ್ನ ಸೇರಿದಾಗ ಏನಾಗುತ್ತೆ, ಒಂದು ಸ್ಪಿಯರ್ ಫಾರ್ಮ್ ಆಗತ್ತೆ. ಹಾಗಾಗಿ ಸ್ಪಿಯರಿನ ಸರ್ಫೇಸ್ ಏರಿಯಾ ಏನಿದೆ ಮಕ್ಕಳೇ 4 pi r ಸ್ಕ್ವೇರ್. ಓಕೆ, ಸೊ ಇಸ್ ಈಕ್ವಲ್ ಟು ಇಲ್ಲಿ 4 ಇಂಟು pi ಇಂಟು 7 ಸ್ಕ್ವೇರ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 4 ಇಂಟು pi into 7 7s are 49. So this is 196 pi centimeter square. This is the total curved surface area of two hemisphere. So now calculate the total surface area of the solid. Now calculate the total surface area of solid. So total surface area of solid is equal to ಏನಾಗುತ್ತೆ, curved surface area of cylinder plus ಏನಾಗುತ್ತೆ curved surface, total curved surface area of two hemisphere. Okay, so is equal to, this is 140 pi plus this hemisphere is 196 pi ಆಗುತ್ತೆ. ಸೊ ಇದನ್ನ ಆಡ್ ಮಾಡಿ, ಸೊ 6 9 plus 4 3 13 336 pi centimeter square ಆಗುತ್ತೆ. ಸೊ ನಾವು ಯೂಸಿಂಗ್ ದಿ ವ್ಯಾಲ್ಯೂ ಆಫ್ ಪೈ, ಸೊ ಪೈ ಅನ್ನ ನಾವೇನ್ ಮಾಡೋಣ 3 ಸೊ 3 ಬದಲು ಏನ್ ಮಾಡೋಣ 22 ಡಿವೈಡೆಡ್ ಬೈ 7 ಅಂತ ತಗೊಳ್ತೇನೆ. ಸೊ ಇದನ್ನ ಏನಾಗುತ್ತೆ ನೋಡಿ, 336 ಇಂಟು 22 divided by 7. So ಇಲ್ಲಿ ನೋಡಿ 7 1s are 7, 7 4s are 28, 56. So 7 8s are 56 ಆಗುತ್ತೆ. ಸೊ ಇದೇನ್ ಬಂತು 48 ಇಂಟು 22 ಅಲ್ವಾ. ಸೊ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ 1056 centimeter square ಆಗುತ್ತೆ. This is the total area of this solid. So the total surface area of the solid is 336 pi. So pi ರೂಪದಲ್ಲೂ ಕೂಡ ವ್ಯಕ್ತಪಡಿಸಬಹುದು, or this is 1056 centimeter square. Okay.